ಏನು ಲವ್ ಜಿಹಾದ್ ಪ್ರಕರಣ ಅಥವಾ ಲವ್ ಜಿಹಾದ್ ಶಬ್ದ ಬಂದಿತ್ತು, ಇದನ್ನ ಅಲ್ಲಗಳಿಲಿಕ್ಕೆ ಸಾಧ್ಯ ಇರಲಾರದ ರೀತಿಯಲ್ಲಿ ಈ ಘಟನೆಗಳು ನಡೆದಿದ್ದಾವೆ. ಆ ಹಿನ್ನೆಲೆಯೊಳಗ ನಾನು ಪೊಲೀಸ್ ಕಮಿಷನರ್ ಅವ್ರಿಗೆ ಆಲ್ರೆಡಿ ಮಾತಾಡಿದ್ದೇನೆ ಫೋನ್ ಮೂಲಕ. ನಾನು ದೇಶದ ಬೇರೆ ಬೇರೆ ಭಾಗದಲ್ಲಿ ಪ್ರವಾಸದಲ್ಲಿದ್ದೆ, ಹಾಗಾಗಿ ಅಲ್ಲಿಂದನೇ ಮಾತಾಡಿದ್ದೇನೆ. ಮೊನ್ನೆ ನಾನು ಬಾಗಲಕೋಟೆ ಪ್ರಚಾರದಲ್ಲಿದ್ದಾಗ ನಮ್ಮ ಸಮಾಜದ ಮುಖಂಡರಾದಂತಹ ವಿಠಲ್ ಅದ್ವಾ ಅವರು ನನಗೆ ಫರ್ದರ್ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟ ನಂತರ ನಾನು ಕಮಿಷನರ್ಗೆ ಮಾತನಾಡಿ ಎಲ್ಲಾ ಸಂಗತಿಯನ್ನು ಹೇಳಿದ್ದೇನೆ. ಇನ್ನೂ ತನಕ ವಿಡಿಯೋಗಳು, ಹಳೆ ವಿಡಿಯೋಗಳು ಹೊರಗೆ ಬರ್ತಾವ ಅಂದ್ರೆ ಅರ್ಥ ಏನು? ಹಳೆ ವಿಡಿಯೋ ಈಗೇನು ಪೇಟೆ ಅನ್ನುವಂತ ಹುಡುಗಿದು, ಆ ಮನೆತನದ ಹುಡುಗಿದು, ಅದು ಹೊರಗಡೆ ಬರ್ತದ ಅಂತಂದ್ರೆ ಈಗ ಎಲ್ಲಿಟ್ಟು ಆ ಹಳೆ ವಿಡಿಯೋ ಯಾರ ಕಡೆ ಇದೆ? ಇದನ್ನ ಬಿಡುಗಡೆ ಮಾಡ್ತಾರೆ ಅವ್ರು ಯಾರು? ಹಾಗಾಗಿ ಪೊಲೀಸರು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಮೇಲ್ನವರು ಯಾರಾದ್ರೂ ಅಕಸ್ಮಾತ್ ಆಗಿ, ನಾನು ಇದ್ರೊಳಗೆ ಇಮಿಡಿಯೇಟ್ ಆಗಿ ಯಾವುದೇ ಪೊಲಿಟಿಕಲ್ ಆರೋಪವನ್ನ ಮಾಡ್ತಾ ಇಲ್ಲ. ಯಾರೋ ಇಲ್ಲಿ ಲೋಕಲ್ ಕೆಲವರು ಹುಡಿ ರಾಜಕಾರಣಿಗಳು ಇದ್ರೊಳಗ ಬಿಜೆಪಿ ಕಾಂಗ್ರೆಸ್ ಅನ್ನು ಮಾಡ್ಲಿಕ್ಕೆ ಹೊರಟರು. ಇದು ಸಮಾಜದ ಮಹಿಳೆಯ ಸುರಕ್ಷತೆ ಮತ್ತು ಸ್ವಾಸ್ಥ್ಯದ ಪ್ರಶ್ನೆ ಇದೆ ಇದು. ಹಾಗಾಗಿ ಸರ್ಕಾರ, ನಾನು ಪರಮೇಶ್ವರ್ ಅವ್ರಿಗೂ ಮಾತಾಡ್ತೇನೆ, ಸರ್ಕಾರ ಇದನ್ನ ಏನೋ ಮಾಡಿ ಹಿಂದೂ ಮುಸ್ಲಿಂ ಆಂಗಲ್ ತೆಗೆದುಕೊಂಡು ತಮ್ಮ ವೋಟ್ ಬ್ಯಾಂಕ್ ಭದ್ರಪಡಿಸ್ಲಿಕ್ಕೆ ಮಾಡಿದ್ರೆ ನಾವು ಹೋರಾಟಕ್ಕೆ ಇಳ್ತೀವಿ. ಅದರ್ವೈಸ್ ಇಲ್ಲಿವರೆಗೆ ನಾನು ಒಬ್ಬ ಜವಾಬ್ದಾರಿಯುತ ಮಂತ್ರಿಯಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದಿಷ್ಟೇ, ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಜಾಲ ಇದೆ. ಈ ಜಾಲವನ್ನ ಭೇದಿಸಬೇಕು ಮತ್ತು ಆ ಕೇಶಾಪುರದಲ್ಲಿರುವಂತಹ ಹೋಟೆಲು, ಜಿಮ್ ಮತ್ತು ಅಲ್ಲೊಂದು ಅಲ್ ಖೈದಾ ಯಾವುದೋ ಹೋಟೆಲ್, ಅಲ್ ಮದೀನಾ ಹೋಟೆಲು, ಇವೆಲ್ಲ ಅಲ್ತಾಜ್ ಇದು ಸೆಂಟರ್ ಅನ್ನುವಂಥದ್ದು ಆರೋಪವನ್ನ ಅವರ ತಂದೆ ತಾಯಿಯವರು ಮಾಡಿದ್ದಾರೆ. ಹಾಗಾಗಿ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಮತ್ತು ಇದರೊಳಗೂ ಬ್ಯಾಲೆನ್ಸಿಂಗ್ ಆಕ್ಟ್ ಮಾಡುವಂತದ್ದು ಆಗಬಾರ್ದು. ಯಾರು ತಪ್ಪು ಮಾಡಿದಾರೆ, ಬ್ಯಾಲೆನ್ಸಿಂಗ್ ಆಕ್ಟ್ ಅಂದ್ರೆ ಎಲ್ಲೇ ಗಲಭೆಂಡದ ಯಾರು ತಪ್ಪು ಮಾಡ್ತಾರೆ ನೋಡುದಿಲ್ಲ, ಆ ಕಡೆಯಿಂದ ಒಂದಿಷ್ಟು ಈ ಕಡೆ ಒಂದೊಂದಿಷ್ಟು ಅರೆಸ್ಟ್ ಮಾಡ್ತಾರಲ್ಲ, ಇದು ಪದ್ಧತಿ ಅಲ್ಲ ಇದು. ಇಲ್ಲಿ ಅನ್ಯಾಯಕ್ಕೊಳಗಾದಂತವ್ರು, ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು. ಅದನ್ನ ಯಾರು ಅನ್ಯಾಯ ಮಾಡಿದ್ದಾರೆ ಅವ್ರನ್ನ ಹಿಡಿದು ಒದ್ದು ಒಳಗ್ ಹಾಕ್ಬೇಕು. ಇಲ್ಲ ಅಂದ್ರೆ ಅವಾಗ ನೋಡ್ರಿ, ಆ ನಂತರ ಇಲ್ಲ ಇದು ಅವ್ರ ಪೊಲಿಟಿಕಲ್ ನಾವ್ ಯಾವ್ದು ಪೊಲಿಟಿಕಲ್ ಲಾಭ ತೆಗೆದುಕೊಳ್ಳಿಕ್ಕೆ ಇದ್ರ ವಯಸ್ಸಿಲ್ಲ. ಸಂತ್ರಸ್ತೆಯರ ಸಣ್ಣ ಸಣ್ಣ ಹುಡುಗಿಯರನ್ನ ಇಟ್ಕೊಂಡು ನಮಗೇನ್ ಪೊಲಿಟಿಕಲ್ ಲಾಭ ತೆಗೆದುಕೊಳ್ಳೋದಿದೆ? ಹಾಗಾಗಿ ಸರ್ಕಾರ ಇದನ್ನ ಸರಿಯಾದ ಕ್ರಮ ತೆಗೆದುಕೊಂಡ್ರೆ ಯಾವುದೇ ರೀತಿಯಾದಂತ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಗೇನ್ಸ್ಟ್ ಪ್ರೋ ಬರೋದಿಲ್ಲ. ಇದ್ರೊಳಗೆ ಯಾವುದೇ ಪೊಲಿಟಿಕಲ್ ಇಂಟರ್ಫಿರೆನ್ಸ್ ಮಾಡ್ಲಿಕ್ಕೆ ಅವಕಾಶ ಇರಲಾರ್ದೆ ಪೊಲೀಸ್ ಕಮಿಷನರ್ ಇದನ್ನ ಸರಿಯಾದಂತ ರೀತಿಯಲ್ಲಿ ತನಿಖೆಯನ್ನ ಮಾಡಿ ತಪ್ಪಿತಸ್ಥರನ್ನ ಒಳಗ್ ಹಾಕ್ಬೇಕು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಮತ್ತು ಈ ಹೋಟೆಲ್ ಗಟ್ಟೆಲ್ ಏನ್ ಸೆಂಟರ್ ಅದ, ಜಿಮ್ದಲ್ಲಿ ಎಲ್ಲೆಲ್ಲಿ ಈ ರೀತಿ ಚಟುವಟಿಕೆ ನಡೀತಾವ ಅವರೆಲ್ಲರ ಮೇಲೆ ನಿಗಾ ಇಡುವಂತ ಕೆಲಸವನ್ನ ಮಾಡಬೇಕು. 2 ಹುಡುಗಿಯರ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗಿದೆ. ಇದು ಓವರ್ ಆಲ್ ನೋಡಿದ್ರೆ ಬಹಳ ವ್ಯವಸ್ಥಿತವಾದಂತಹ ಒಂದು ಜಾಲ ಅಂತ ಅನಿಸ್ತಾ ಇದೆ. ಯಾವ ವ್ಯಕ್ತಿ ಇದನ್ನ ಮಾಡಿದ್ದಾನೆ ಮತ್ತು ಇದರಿಂದ ಯಾರಿದ್ದಾರೆ ಇವರ ಸರಿಯಾದಂತ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಇದು ಜಾಲ ಇದೆ ಅನ್ನೋದು ಗೊತ್ತಾಗ್ತದೆ. ಯಾಕಂದ್ರ ಮೊದಲನೇದಾಗಿ ಬೇರೆ ಬೇರೆ ಈ ರೀತಿಯ ಹೆಣ್ಣು ಹುಡುಗರೆ, ಯುವತಿಯರ ಸಂಪರ್ಕ ಆತನಿಗಿತ್ತು ಅನ್ನುವಂಥದ್ದು ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿದೆ. ಎರಡನೇದ್ದು, ಆ ವ್ಯಕ್ತಿ ಯಾರೋ ಅರೆಸ್ಟ್ ಮಾಡಿ ಕಸ್ಟಡಿಯಲ್ಲಿದ್ದ, ಅವ ಒಂದು ವಿಡಿಯೋ ಮಾಡಿ ಹೊರಗಡೆ ಬಿಡ್ತಾನೆ. ಮತ್ತೆ ಇಲ್ಲಿ ಕೇಶವಾಪುರದಲ್ಲಿ ಒಂದು ಹೋಟೆಲ್ ಇದೆ, ಈ ಹೋಟೆಲ್ ಮೂಲಕ ಎಲ್ಲವೂ ನಡೀತಾ ಇದೆ ಅನ್ನುವಂತ ಗಂಭೀರವಾದಂತ ಆರೋಪ ಇದೆ. ಮತ್ತು ಇದು ಒಂದಲ್ಲ, ಹಲವಾರು ಜನರ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದ ಅವನ ಆರೋಪಿ ಅನ್ನುವಂಥದ್ದು ಬಹಳ ಇದು ಗಂಭೀರವಾದಂತ ಸಂಗತಿ. ಇದರ ಜೊತೆಗೆ ಅಲ್ಲಿ ಏನು ಪೇಟೆ ಅನ್ನೋರ ಇದಕ್ಕೆ ಹೋಗಿದ್ವಿ, ಅಲ್ಲಿಯೂ ಕೂಡ ಇದೇ ರೀತಿಯ ಆಪರೇಷನ್ ಆಗಿದೆ.